ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡನ್ನು ನಿಮ್ಮ ಮೊಬೈಲ್ನಲ್ಲಿಯೇ ಡೌನ್ಲೋಡ್ ಮಾಡಿಕೊಳ್ಳುವುದು ಹೇಗೆ ಅಂತ ಈಗ ನಾವು ಲೈವ್ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಈ ಒಂದು ಆಯುಷ್ಮಾನ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಪ್ಲೇಸ್ಟೋರಲ್ಲಿ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ನೋಡಿ, ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಂಡು ಆಯುಷ್ಮಾನ್ ಆ್ಯಪ್ ಅಂತ ನಾವು ಕ್ಲಿಕ್ ಮಾಡಿದಾಗ ಅಲ್ಲಿ ಆಯುಷ್ಮಾನ್ ಭಾರತ್ಗೆ ಸಂಬಂಧಪಟ್ಟಂಥ ಒಂದು ಆ್ಯಪ್ ಓಪನ್ ಆಗುತ್ತೆ. ಆ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಓಪನ್ ಮಾಡಿ ಅಪ್ಲಿಕೇಶನ್ ಹಾಕೋದು ಹೇಗೆ, ಆಯುಷ್ಮಾನ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ನೋಡಿ, ಕ್ಲಿಕ್ ಮಾಡಿಕೊಂಡು ಈ ರೀತಿ ಓಪನ್ ಆಗುತ್ತೆ. ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜ್ ಓಪನ್ ಆದಮೇಲೆ ನಾವಿಲ್ಲಿ ಆಪ್ರೇಟರ್ ಅಂತ ಒಂದು ಇರುತ್ತೆ ಆಪ್ಷನು, ಮತ್ತು ಬೆನಿಫಿಷಿಯರಿ ಅಂತ ಇರುತ್ತೆ, ಅರ್ಜಿದಾರರು. ಇದು ಆಪ್ರೇಟರ್ ಅಂತ ಒಂದು ಆಪ್ಷನನ್ನು ನಾವು ಟಿಕ್ ಮಾಡಿಕೊಂಡಾಗ ಒಂದು ಮೊಬೈಲ್ ನಂಬರ್ ಕೇಳುತ್ತೆ. ಯಾರೋ ಒಂದು ಅಪ್ಲಿಕೇಶನ್ ಹಾಕ್ತಾಯಿದ್ದಾರೆ, ಅವ್ರದ್ದೊಂದು ಮೊಬೈಲ್ ನಂಬರನ್ನು ಕೇಳುತ್ತೆ. ಮೊಬೈಲ್ ಮೊದಲು ಕ್ಯಾಪ್ಚಾನ ಎಂಟರ್ ಮಾಡಿ ನಂತರ ಒಂದು ಅಪ್ಲಿಕೆಂಟ್ನ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ವೆರಿಫೈ ಅಂತ ನಾವು ಕ್ಲಿಕ್ ಮಾಡಿದಾಗ ಒಂದು OTP ಬರುತ್ತೆ. ನೋಡಿ, ಬೆನಿಫಿಷಿಯರಿ ಒಂದು ಆಪ್ಷನ್ ತೊಗೊಂಡು ಕೆಳಗಡೆ ಮೊಬೈಲ್ ನಂಬರ್ ಹಾಕಿ ವೆರಿಫೈ ಅಂತ ಕೊಟ್ಟಾಗ OTP ಬರುತ್ತೆ. ಮೊಬೈಲ್ಗೆ ಬಂತು ನೋಡಿ ಮೇಲೆ OTP. ಆ ಒಂದು OTPನ ನಾವಿಲ್ಲಿ ಕೆಳಗಡೆ ಎಂಟರ್ ಮಾಡಬೇಕು. 6 ನಂಬರ್ OTPನ ಎಂಟರ್ ಮಾಡಿದ ಮೇಲೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಸಲ ವೆರಿಫೈ ಮಾಡ್ಕೊಳ್ಳೋಕೆ ಒಂದು ಕ್ಯಾಪ್ಚಾ ಕೋಡ್ ಇರುತ್ತೆ. ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ನೋಡಿ, ಲಾಗಿನ್ ಅಂತ ಕೊಟ್ಟಾಗ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಪ್ರೊಸೆಸಿಂಗ್ ಇದೆ ನೋಡಿ. ಈ ಥರ ಒಂದು ಲಾಗಿನ್ ಪೇಜ್ ಅನ್ನೋದು ನಮಗೆ OTP ಹಾಕಿ ಸಬ್ಮಿಟ್ ಕೊಟ್ಟು ಲಾಗಿನ್ ಆಗುತ್ತೆ. ನೋಡಿ, ಸ್ಕೀಮ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾ PMJAY. ಮತ್ತು ಸ್ಟೇಟ್, ಯಾವ ಸ್ಟೇಟಿಗೆ ನೀವು ಅಪ್ಲಿಕೇಶನ್ ಹಾಕ್ತಾರೆ, ನೀವು ಯಾವ ಸ್ಟೇಟಿಗೆ ಸಂಬಂಧಪಟ್ಟವ್ರು ಇದ್ದೀರಿ ಅನ್ನೋದು ಕರ್ನಾಟಕ. ನೆಕ್ಸ್ಟ್ ಸಬ್ ಸ್ಕೀಮು, ಕುಟುಂಬ ಅಂತೇಳಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸಬ್ ಸ್ಕೀಮ್ ಅನ್ನೋದು ಇದು ನೋಡಿ. ಕುಟುಂಬ ಅಂತ ನಾವು ಕ್ಲಿಕ್ ಮಾಡಿಕೊಂಡಾಗ ಪ್ರೊಸೆಸಿಂಗ್ ಆಗಿ ಇಲ್ಲಿ ಡಿಸ್ಟಿಕ್, ಆಧಾರ್ ನಂಬರ್, ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ ಎಂಟರ್ ಮಾಡಿ ಇನ್ನೊಂದು ಕ್ಯಾಪ್ಚಾ ಕೋಡ್ ಇರುತ್ತೆ. ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ವೆರಿಫೈ ಮಾಡಿದಾಗ ನಮಗೆ ಒಂದು ವೇಳೆ ರಿಜಿಸ್ಟರ್ ಆಗಿತ್ತು ಅಂತಂದರೆ ಒಂದು ಅಪ್ಲಿಕೆಂಟ್ ಡೀಟೇಲ್ಸ್, ತಮ್ಮ ಕುಟುಂಬದವ್ರು ಯಾರ್ಯಾರು ಆಯುಷ್ಮಾನನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಅವರೆಲ್ಲರ ಡೀಟೇಲ್ಸ್ ಶೋ ಆಗುತ್ತೆ. ನೋಡಿ, ಏನೋ ಸ್ವಲ್ಪ ಸರ್ವರ್ ಇಶ್ಯೂ ಇದ್ದಂಗಿದೆ. ಮತ್ತು ರೀಟ್ರೈ ಮಾಡೋಣ. ನಾವು ರೀಟ್ರೈ ಮಾಡಿದರೆ ಮತ್ತೆ ಬರುತ್ತೆ ನೋಡಿ. ಮತ್ತೆ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ರೀಟ್ರೈ ಮಾಡ್ತಾ ಇರಬೇಕು. ಓಕೆ, ಕೆಲವೊಮ್ಮೆ ಸರ್ವರ್ ಇಶ್ಯೂ ಇರುತ್ತೆ. ಸರ್ವರ್ ಇಶ್ಯೂ ಇರೋದ್ರಿಂದ ಅದು ಓಪನ್ ಆಗೋಲ್ಲ ನೋಡಿ. ಮತ್ತು ಸರ್ಚ್ ಅಂತ ಕೊಟ್ಟಾಗ ಅಲ್ಲಿ ಆಯುಷ್ಮಾನಲ್ಲಿ ರಿಜಿಸ್ಟರ್ ಆಗಿರುವಂತಹ ನಮ್ಮ ಕುಟುಂಬದವರು ಎಷ್ಟು ಜನ ರಿಜಿಸ್ಟರ್ ಆಗಿರುತ್ತೆ ಅಷ್ಟು ಜನದ ಒಂದು ಹೆಸರುಗಳು ಮತ್ತು ಅಲ್ಲಿ ಕೆಳಗಡೆ ಆಪ್ಷನ್ಸ್ ಶೋ ಆಗುತ್ತೆ ನೋಡಿ. ಎಲ್ಲರ ಹೆಸರು ಇಲ್ಲಿ ಕಾಣುತ್ತೆ. ನಿಮ್ಗೆ ಯಾರ್ದು ಒಂದು ವೇಳೆ ಅಪ್ರೂವ್ಡ್ ಆಗಿತ್ತು ಅಂತಂದರೆ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಡೂ KYC ಅಂತ ಒಂದು ಆಪ್ಷನ್ ಇರುತ್ತೆ. KYC ಕ್ಲಿಕ್ ಮಾಡಿದಾಗ ಆಧಾರ್ ನಂಬರ್ ಹಾಕಿ OTP ಕೇಳುತ್ತೆ. OTPಯನ್ನು ನಾವು ಇಲ್ಲಿ ಎಂಟರ್ ಮಾಡಿದರೆ ನಮ್ಮ ಒಂದು KYC ಆಗುತ್ತೆ. KYC ಆದ ಒಂದು 10 ರಿಂದ 15 ನಿಮಿಷ ನಾವು ವೆಯ್ಟ್ ಮಾಡಿದಾಗ ಅವ್ರದ್ದು ಸಹ ಅಪ್ರೂವ್ಡ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಒಂದು ಆಪ್ಷನ್ ಬರುತ್ತೆ. ಒಂದು ವೇಳೆ ಅಪ್ರೂವ್ಡ್ ಆಗಿತ್ತು, ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ ನಮ್ಮದು ಅಂತಂದರೆ ಇಲ್ಲಿ ನೋಡಿ ಡೌನ್ಲೋಡ್ ಅಂತ ಒಂದು ಡೈರೆಕ್ಟ್ ಆಪ್ಷನ್ ಇದೆ. ಆ ಡೌನ್ಲೋಡ್ ಆಪ್ಷನನ್ನು ಕ್ಲಿಕ್ ಮಾಡಿ ಈ ಥರ ಒಂದು ಒರಿಜಿನಲ್ PDF ರೂಪದಲ್ಲಿ ನಾವು ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ನೋಡಿ, ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡ್ ಎರಡೂ ಕಡೆನೂ ಒಂದು ಕಾರ್ಡ್ ಇರುತ್ತೆ. ಆ ಕಾರ್ಡನ್ನು ಈ ರೀತಿ ಡೌನ್ಲೋಡ್ ಮಾಡಿ ನೆಕ್ಸ್ಟು ಈ ಒಂದು ಕಾರ್ಡ್ನ ಬೆನಿಫಿಟ್ಸ್ ಏನು ಅನ್ನೋದು ನಾವಿಲ್ಲಿ ಚಿತ್ರದಲ್ಲಿ ನೋಡ್ಬೋದು. ಈ ಒಂದು ಎಲ್ಲ ಬೆನಿಫಿಟ್ಸ್ನ ಕರ್ನಾಟಕದ ಎಲ್ಲ ಒಂದು ಫಲಾನುಭವಿಗಳಿಗೆ ಕರ್ನಾಟಕ ಸರ್ಕಾರವು ಈ ಒಂದು ಕಾರ್ಡ್ನ ಮೂಲಕ ಎಲ್ಲ ಆಸ್ಪತ್ರೆಗಳಲ್ಲಿಯೂ 5 ಲಕ್ಷದವರೆಗೆ ಒಂದು ಉಚಿತ ಚಿಕಿತ್ಸೆಯ ಸೌಲಭ್ಯವನ್ನು ಈ ಒಂದು ಆಯುಷ್ಮಾನ್ ಕಾರ್ಡ್ನ ಮುಖಾಂತರ ಪಡೆಯಬಹುದಾಗಿದೆ. ದಯವಿಟ್ಟು ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯಾದ ಒಂದು ಲೈವ್ ಅಪ್ಡೇಟ್ಗಳನ್ನು, ಲೈವ್ ಪ್ರಾಸೆಸನ್ನು ನಾವು ನಿಮಗೆ ತಿಳಿಸಿಕೊಡುತ್ತೇವೆ. ನೀವು ತಿಳಿಯಿರಿ, ನಿಮ್ಮ ಜೊತೆಗೆ ನಿಮ್ಮವರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡುವ ಮೂಲಕ ಅವರು ಪಡೆಯುವಂತೆ ಮಾಡಿಕೊಳ್ಳಿ.